ಕಮಲಶಿಲೆಯ ಮತ್ತೊಂದು ದೈವಿ ತಾಣ ಈ ಸುಬ್ರಹ್ಮಣ್ಯ ದೇಗುಲ. ಇಲ್ಲಿರೋ ಬೃಹತ್ ಹುತ್ತ ಸಾವಿರಾರು ಸರ್ಪ ಸಂಕುಲದ ನೆಲೆ ಅನ್ನೋದು ಜನರ ನಂಬಿಕೆ. ಇಂಥ ಶಕ್ತಿ ತಾಣ ಕುಬ್ಜಾ ನದಿಯ ಆರ್ಭಟಕ್ಕೆ ಕುಸಿದು ಹೋಗೋ ಹಂತಕ್ಕೆ ತಲುಪಿತ್ತು ಅನ್ನೋದು ಜನರ ಮಾತು. ಅಂಥ ಸಮಯಕ್ಕೆ ನಾಗಸಂಕುಲದ ಉಳಿವಿಗೆ ನಿಂತವಳು ಈ ಪರಮೇಶ್ವರಿ ಮಾತೆ. ಅದು ಇತ್ತೀಚಿನ 1968ರ ಘಟನೆ. ಆ ಕಾರಣಕ್ಕಾಗಿಯೇ ಕಳೆದ ವರ್ಷವಷ್ಟೇ ದೇವಿಗೆ ಸಮರ್ಪಿತವಾದ ಹರಕೆ ಈ ನಾಗಮಂಡಲ ಸೇವೆ. ಕಮಲಶಿಲೆಯ ನಾಗದೇವನಿಗೂ ಈ ಪರಮೇಶ್ವರಿಗೂ ಇಂದು ನಿನ್ನೆಯ ನಂಟಿಲ್ಲ. ಸುಪಾರ್ಶ್ವ ಗುಹೆಯ ಮೈಲಿಗಳ ದೂರದಲ್ಲಿ ಇವತ್ತಿಗೂ ಸಿಗೋ ಸಾವಿರಾರು ನಾಗಶಿಲ್ಪಗಳ ಹಿಂದೆ ಮತ್ತೊಂದು ಕುತೂಹಲಕಾರಿ ಕತೆ ಕೂಡ ಇದೆ. ನಾಗ ಶಿಲೆಗಳು ಯಾಕೆ ಬಂತು? ಅಲ್ಲಿ ನಾಗನಿಗೂ ದೇವಿಗೂ ಸಂಬಂಧ ಇದೆ. ಹಿಂದೆ ಗರುಡ ಸರ್ಪಗಳನ್ನೆಲ್ಲ ಕೊಲ್ತಾ ಇರುವಂಥ ಸಂದರ್ಭದಲ್ಲಿ ಆದಿಶೇಷ ಬಂದು ದೇವಿ ಹತ್ರ ಪ್ರಾರ್ಥನೆ ಮಾಡ್ತಾನೆ, ತಾಯೇ ನನಗೆ ಗತಿ ಇಲ್ಲ, ಯಾರೂ ನನಗೆ ಕಾಪಾಡೋಲ್ಲ, ನನ್ನನ್ನು ಈ ಗರುಡನಿಂದ ಉದ್ಧರಿಸಬೇಕು ಅಂತ ಹೇಳಿದಾಗ ತಾಯಿ ಹೇಳ್ತಾಳೆ, ನೀನು ವಿಷ್ಣುವಿಗೆ ಶಯನನಾಗು, ಉಳಿದ ನಾಗಗಳು ಸುಪಾರ್ಶ್ವ ಗುಹೆಯಲ್ಲಿ ನನ್ನ ಆದಿಯಿಂದಲಿರಲಿ, ಯಾವುದೇ ಬಾಧೆ ಯಾವುದೇ ಗರುಡನಿಂದ ಯಾವುದೇ ವಿಪತ್ತು ಬರ್ತಿದ್ದಾಗೆ ನಾನು ರಕ್ಷಣೆ ಕೊಡ್ತೇನೆ ಅಂತೇಳಿ ಹೇಳ್ತಾಳೆ. ಅದೇ ಪ್ರಕಾರವಾಗಿ ನಾಗಗಳು ಸುಪಾರ್ಶ್ವ ಗುಹೆಯಲ್ಲಿ ಇವೆ. ಇದು ಸರ್ಪ ಸಂಕುಲಕ್ಕೂ ದೇವಿಗೂ ಇರೋ ಪುರಾಣ ಸಂಬಂಧ. ಮತ್ತು ಸೋಜಿಗದ ಸಂಗತಿ ಅಂದ್ರೆ ಇಲ್ಲಿ ಹರಿಯೋ ಕುಬ್ಜಾ ನದಿ ಅಥವಾ ನಾಗತೀರ್ಥದಲ್ಲಿ ಮಿಂದವರಿಗೆ ಸರ್ಪದೋಷ ಕೂಡ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇಲ್ಲಿ ಹರಿದು ಬರುವಂಥ ನಾಗತೀರ್ಥ ನಭವೇ ಸರ್ಪಪೀಡನಂ ಅಂತ ಹೇಳುವಂಥ ಒಂದು ಉಲ್ಲೇಖ ಇದೆ. ಆ ನಾಗತೀರ್ಥದಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರಿಗೆ ಸರ್ಪಬಾಧೆ ಇರುವುದಿಲ್ಲ, ಮತ್ತೆ ಮಾಡಿದಂತಹ ಸಕಲ ಪಾಪಗಳು ವಿಮುಕ್ತಿ ಆಗ್ತದೆ. ಈ ನಾಗತೀರ್ಥ ಮತ್ತು ಕುಬ್ಜೆಯ ಸಂಗಮದಲ್ಲಿ ಯಾರು ಸ್ನಾನ ಮಾಡ್ತಾರೋ, ಯಾರು ಸ್ನಾನ ಮಾಡಿ ದೇವಿಯನ್ನು ಅರ್ಚನೆ ಮಾಡ್ತಾರೋ ಅವರಿಗೆ ಮುಕ್ತಿಯನ್ನು ಕರುಣಿಸ್ತೇನೆ ಎಂಬುದಾಗಿ ದೇವಿ ಹೇಳಿದ್ದಿದೆ. ಬಡತನ ಬಂದರೆ ಅಥವಾ ರೋಗ ರುಜಿನಗಳು ಇದ್ದರೆ, ಮದುವೆ ಆಗದಿದ್ದಂತಹ ಹೆಣ್ಣು ಮಕ್ಕಳಿದ್ದರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ತಾಯಿಯಲ್ಲಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ನಾನು ಇಂಥ ಸೇವೆ ಮಾಡ್ತೇನಪ್ಪ, ನನ್ನ ಮಗಳಿಗೆ ಮದುವೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಹೋದಾಗ ವರ್ಷದ ಒಳಗೆ ಮದುವೆಯಾಗಿ ದಂಪತಿ ಸಮೇತ ಬಂದ ಎಷ್ಟೋ ದಂಪತಿಗಳನ್ನು ನಾವು ನೋಡ್ತಾ ಇರ್ತೇವೆ. ಆಮೇಲೆ ಗುಣವಾಗದಂತಹ ಕಾಯಿಲೆಗಳಿದ್ದರೂ ಕೂಡ ಇಲ್ಲಿ ತಾಯಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಗುಣವಾದ ನಂತರ ಬಂದು ಯಥಾಶಕ್ತಿ ಸೇವೆ, ಅದು ಇಂಥದ್ದೇ ಮಾಡಿಸ್ಬೇಕು, ಹಾಗೆ ಮಾಡಬೇಕು ಅಂತ ಹೇಳುವಂಥದ್ದು ಇಲ್ಲಿ ಆ ಒಂದು ಇದಿಲ್ಲ. ನೀನು ಇದೀಗ ಇಂಥ ಸೇವೆ ಮಾಡು ಅದು ಗುಣ ಆಗುತ್ತೆ ಅಂತ ಹೇಳುವಂಥದ್ದು ಸಂಪ್ರದಾಯ ನಮ್ಮಲ್ಲಿಲ್ಲ. ಅವರ ಭಕ್ತಿಯೇ ಮುಖ್ಯ. ಯಾರು ಭಕ್ತಿ ಪ್ರಧಾನವಾಗಿ ತಾಯಿಯನ್ನು ಸನ್ನಿಧಿಯಲ್ಲಿ ಬೇಡಿಕೊಂಡು, ತಾಯಿ ನನಗೆ ಈ ರೀತಿ ಕಷ್ಟ ಇದೆ, ನನ್ನನ್ನು ಉದ್ಧರಿಸಬೇಕಂತೇಳಿ ಮನಸ್ಸನ್ನು ಸಂಕಲ್ಪ ಮಾಡ್ಕೊಳ್ತಾರೋ ಆಮೇಲೆ ಅವರು ಯಥಾಶಕ್ತಿ ಬಂದು ಸೇವೆಯನ್ನು